ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ರಾಯರ ಸಂದೇಶ ಏನಾಗಿದೆ? ಸಾಕಷ್ಟು ಜನಗಳು ವ್ರತ, ಪೂಜೆ, ಪುನಸ್ಕಾರಗಳು, ಹೋಮ ಹವನಗಳು, ರಾಯರಿಗೆ ಮುಡುಪು ಕಟ್ಟುವಂಥದ್ದು, ರಾಯರಿಗೆ ಹೂ ಮುಡಿಸುವಂಥದ್ದು, ಏನೇನೆಲ್ಲ ಸಾಕಷ್ಟು ನಿಮ್ಮ ನಿಮ್ಮ ರೀತಿಯಲ್ಲಿ ನಿಮ್ಮ ಖುಷಿಯಿಂದ ಪೂಜೆಗಳನ್ನು ಮಾಡ್ತಾ ಇದ್ದೀರಿ, ರಾಯರನ್ನ ತುಂಬ ನಂಬ್ಕೊಂಡಿದ್ದೀರಿ ಅಂಥವ್ರಿಗೆ ಅಂತಲೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಬರುವ ದಿನಗಳು ಯಾವ ರೀತಿ ಇದೆ, ರಾಯರ ಸಂದೇಶ ನಿಮಗೋಸ್ಕರ ಏನಾಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರು ನಿಮಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಈ ರೀಡಿಂಗ್ ಅಲ್ಲಿ ನೋಡಬಹುದು. ಈ ರೀಡಿಂಗ್ ಅಲ್ಲಿ ರಾಯರೇ ಹೇಳ್ದಾಗಿರುತ್ತಾ? ಹೌದು. ನಾವು ಈ ರೀಡಿಂಗಿಗೆ ಈಶ್ವರನ ಕರೆದು ನಾವು ಕೇಳ್ಕೊಳ್ತೀವಿ. ಈಶ್ವರನ ಹತ್ರನೇ ಪರ್ಮಿಷನ್ ತಗೊಂಡು ನಾವು ಮಾಡ್ತೀವಿ. ಸೊ ನಾನು ಇವತ್ತು ಕೂಡ ಈಶ್ವರನ ಹತ್ರನೇ ಪರ್ಮಿಷನ್ ತಗೊಂಡು ರಾಯರ ಸಂದೇಶ ಇದ್ರೊಳಗೆ ಏನಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್. ನಮ್ಮ ಟ್ಯಾರೋ ಕಾರ್ಡ್ಸ್ಗಳಲ್ಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ, ಮಹಾರಾಷ್ಟ್ರದಲ್ಲಿ, ನಮ್ಮ ಪುಣೆ ಆಗಿರ್ಬೋದು ಅಥವಾ ಡೆಲ್ಲಿಗಳಲ್ಲಾಗಿರ್ಬೋದು, ನಾವು ಈಶ್ವರನ ನೆನಪು ಮಾಡಿಕೊಂಡೇ ಇಲ್ಲಿ ರೀಡಿಂಗಿಗೆ ನಾವು ಆ ಸುದ್ದಿನ ಕೇಳ್ತಿರ್ತೀವಿ, ಏನಾಗಿದೆ, ಏನಾಗುತ್ತೆ ಮುಂದೆ ಅನ್ನೋದು. ಸೊ ಇವತ್ತು ಅದೇ ರೀತಿ ಈಶ್ವರನ ಹತ್ರ ಪರ್ಮಿಷನ್ ತಗೊಂಡು ನಾನು ರಾಯರ ಸಂದೇಶ ಏನಾಗಿದೆ ಅನ್ನೋದು, ನನ್ನ ಅಚ್ಚುಮೆಚ್ಚಿನ ಇವತ್ತು ಈ ವಿದ್ಯೆ ಕಲಿಯೋದಕ್ಕೆ ರಾಯರೇ ನನಗೆ ಸ್ಫೂರ್ತಿ, ರಾಯರೇ ನನಗೆ ದಾರಿ, ರಾಯರೇ ನನಗೆ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರೋದು ಅಂತ ನಾನು ಹೇಳ್ಬೋದು. ಹಾಗೆ ನೀವು ಕೂಡ ರಾಯರನ್ನ ವಿಧವಾದ ರೀತಿಯಲ್ಲಿ ನಂಬ್ತಿದ್ದೀರಿ. ನನಗೆ ಇಲ್ಲಿ ರಾಯರು ಅಂತ ಇದ್ದ ಹಾಗೇನೆ ಕಣ್ಣಲ್ಲಿ ಅದೇನೋ ಗೊತ್ತಿಲ್ಲ ನೀರು ಬರ್ತಾ ಇದೆ. ರಾಯರ ಸಂದೇಶ ಇವತ್ತು ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಏನ್ ಬರುವಂತದ್ದಿದೆ, ನಿಮ್ಮ ಲೈಫ್ಗೆ ರಾಯರ ಸಂದೇಶ ಏನಾಗಿದೆ, ನೀವು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಹಾಗೆ ಇವತ್ತು ರಾಯರ ವಾರ ಆಗಿರೋದ್ರಿಂದ ರಾಯರಿಗೆ ಈಗ ಮಾಡೋದಾಗಿರ್ಬೋದು, ರಾಯರ ವ್ರತ ಶುರು ಮಾಡುವಂಥದ್ದಾಗಿರ್ಬೋದು, ಹಾಗೆ ರಾಯರನ್ನ ಬೇಡ್ಕೊಳ್ಳುವಂಥದ್ದಾಗಿರ್ಬೋದು. ಗುರುವಾರ ಅಂತಿದ್ದಂಗೆನೆ ರಾಯಪ್ಪನ ವಾರ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಅಂಥವ್ರಿಗೆಲ್ಲ ರಾಯರ ಸಂದೇಶ ಏನಾಗಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ರಾಯರ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಅಪೇಕ್ಷೆಗಳನ್ನ ಇಟ್ಕೊಳ್ಬೇಡಿ. ರಾಯರ್ ನಿಮಗೋಸ್ಕರ ಏನ್ ಕೊಡ್ತಾ ಇದ್ದಾರೆ ಅನ್ನೋದು ಮಾತ್ರ ನೀವು ಇದರಲ್ಲಿ ಇದು ಮಾಡ್ಕೊಳ್ಳಿ. ಅಪೇಕ್ಷೆಗಳು ನನಗೆ ಹಂಗೆ ಇರ್ಬೇಕು, ಹಿಂಗೆ ಇರಬೇಕು, ದಯವಿಟ್ಟು ಅಪೇಕ್ಷೆ ಇಟ್ಕೋಬೇಡಿ. ರಾಯರು ನಿಮ್ಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ತಗೊಳ್ಳಿ. ಓಕೆ, ರಾಯರ ಮನಸ್ಸಿಂದ ಬರ್ತಾ ಇರುವಂತ ಮಾತುಗಳು ಏನು ಅನ್ನೋದು ನಾವು ತಿಳ್ಕೊಳ್ಳೋಣ ಇವತ್ತಿನ ರೀಡಿಂಗ್ ನಲ್ಲಿ. 3 ಸ್ಟೋನ್ಗಳು, 3 ಕಾರ್ಡ್ಗಳು ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ಏನಾಗಿದೆ ಅಂತ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಶುರು ಮಾಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ನ ನೀವು ತಗೊಳ್ಬೇಕಾಗತ್ತೆ. ಓಕೆ, ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದು ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಯಾವುದೋ ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವನದಲ್ಲಿ ಬಂದಿದೆ, ಬರ್ತಾ ಇದೆ, ಬರೋ ದಾರಿಯಲ್ಲಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಹೊಸ ಹೆಜ್ಜೆ, ಹೊಸ ಜೀವನ, ಹೊಸ ಆಪರ್ಚುನಿಟೀಸ್ ಬರ್ತಾ ಇದೆ, ಆದರೆ ಸ್ವಲ್ಪ ತಡವಾಗ್ತಾ ಇದೆ.
ಓಕೆ, ಸ್ವಲ್ಪ ತಡವಾಗಿದೆ. ಇಷ್ಟು ದಿವಸ ಆ ಅವಕಾಶಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ಸುದ್ದಿ ಬರೋದು ತುಂಬ ನಿಧಾನ ಆಗಿದೆ ಇರಬಹುದು. ಆದರೆ ಇನ್ಮುಂದೆ 2 ತಿಂಗಳಲ್ಲಿ ಒಳ್ಳೆಯ ಯೋಜನೆ ಆಗಿರಬಹುದು, ಹೊಸ ವಿಚಾರ ಆಗಿರಬಹುದು ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮತ್ತೆ ಹೇಳದ್ನಲ್ಲ ನಾನು, ಯಾವ ವಿಚಾರ ಬರಬೇಕಾಗಿತ್ತು, ಯಾವ ವಿಚಾರನ ನೀವು ಹೋಪಲ್ಲಿ ಇಟ್ಕೊಂಡಿದ್ರಿ, ಇದಾಗುತ್ತಾ ಇಲ್ವಾ ಅನ್ನೋದು ಮನಸ್ಸಿನಲ್ಲಿ ಗೊಂದಲ ಮಾಡ್ಕೊಂಡಿದ್ರಿ, ಬರೋದು ನಿಧಾನ ಆಗಿದೆ. ಹೊಸ ಯೋಚನೆ ಕೂಡ ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಬರುವಂಥದ್ದಿದೆ. ಹಾಗೆ ಹೊಸ ಅವಕಾಶ ಒಂದು ಮತ್ತೊಮ್ಮೆ ನಿಮ್ಮ ಲೈಫಲ್ಲಿ ತೆರೆಯೋದಿದೆ ಅಂತ ಹೇಳಿ ತೋರಿಸ್ತಾ ಇದೆ, ತೆರೆದುಕೊಳ್ಳುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹಳೆ ವಿಚಾರದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಕೂಡ ಆಗೋದು ಲೇಟ್ ಆಗಿತ್ತು. ಓಕೆ, ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಸ್ಟ್ರಕ್ ಆಗಿದ್ದಂತಹ ವಿಚಾರ ಏನಿದೆಯಲ್ಲ ಸರಾಗವಾಗಿ ಆಗೋದಕ್ಕೆ ಶುರುವಾಗಿದೆ. ಹಾಗೆ ಹೊಸ ವಿಚಾರ ನೀವು ಹೋಪೇ ಇಟ್ಕೊಂಡಿಲ್ಲ, ಯಾವುದೋ ಒಂದು ವಿಚಾರದಲ್ಲಿ ನೀವು ಅದನ್ನು ಹೋಪೇ ಇಟ್ಕೊಂಡಿಲ್ಲ, ನನ್ನ ಲೈಫಲ್ಲಿ ಇದು ಬರುತ್ತೆ ಅನ್ನೋದೇ ನೀವು ನಿಮ್ಮ ಮೈಂಡ್ನಲ್ಲೇ ಇಲ್ಲ. ಅದು ಅಚಾನಕ್ಕಾಗಿ ಒಂದಷ್ಟು ಹಣನ ನೀವು ನೋಡ್ತೀರಿ. ಕೆಲವರ ಲೈಫಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಹೊಸ ವ್ಯವಹಾರದ ಬಗ್ಗೆ, ಹೊಸ ವಸ್ತುಗಳು ತರುವಂಥದ್ದು, ಹೀಗೆ ಮೆಟೀರಿಯಲ್ ಥಿಂಗ್ಸ್ಗಳು ನಿಮ್ಮ ಲೈಫಲ್ಲಿ ಅಚಾನಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಲೋನ್ಸ್ ಆಗಿರಬಹುದು, ಹಾಗೆ ದುಡ್ಡಲ್ಲಿ ಸ್ಟ್ರಕ್ಸ್ ಆಗಿರಬಹುದು, ಏನು ನೋಡ್ತಾ ಇದ್ದೀರಲ್ಲ ಮುಂದಿನ ದಿನಗಳಲ್ಲಿ ಅದು ಇರೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರ ಜೀವನದಲ್ಲಿ ಕೆಲವೊಂದು ನೋವುಗಳಿದೆ. ಆ ನೋವುಗಳು ಏನಿದೆಯಲ್ಲ, ಆ ನೋವುಗಳು ಅಂತ್ಯಗೊಳ್ಳುವ ಸಮಯ. ಆ ನೋವಿನ ವಿಚಾರದಲ್ಲಿ ಯಾವ ವಿಚಾರ ನಿಮಗೆ ಆಗಲೇ ಇಲ್ಲ, ಅದು ನನ್ನ ಕೈ ಬಿಟ್ಟು ಹೋಯ್ತು, ಈ ರೀತಿ ಎಲ್ಲ ನೀವೇನು ಅನ್ಕೊಂಡಿದ್ರಲ್ವಾ, ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇರಲಿಲ್ಲ. ಅದೊಂದು ಋಣ ಅಂತ ಇತ್ತು, ಆ ಋಣ ಈಗ ಮುಗಿದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರ ಜೀವನದಲ್ಲಿ ನೀವು ಅನ್ಕೊಳ್ದೇ ಇದ್ರೂ ಕೂಡ ನೀವು ಎಷ್ಟೇ ಪೂಜೆ ಮಾಡಿದ್ರು ಕೂಡ ಬ್ಲ್ಯಾಂಕ್ ಆಗ್ತಾ ಇದ್ದೀರಿ. ಮನಸ್ಸು 2 ರೀತಿಯಲ್ಲಿ ನಿಮಗೆ ತಳಮಳ ಆಗ್ತಾ ಇದೆ. ಹಾಗೆ ನಿಮ್ಮನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗುವಂಥ ಜನಗಳು ಕೂಡ ನಿಮ್ಮ ಸುತ್ತಾನೆ ಇದ್ದಾರೆ. ಇದರಿಂದ ನೀವು ಬ್ಲ್ಯಾಂಕ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಋಣ ಇಲ್ದಿರುವಂತಹ ವಿಚಾರದಲ್ಲಿ ನೀವು ಮಾನಸಿಕವಾಗಿ ನೊಂದು ಈಗ ಹೊಸ ಲೈಫ್ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಕೆಲವ್ರ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಸ್ಟ್ರಕ್ ಆಗಿದೆ, ತುಂಬಾನೇ ಉಸಿರುಗಟ್ಟಿದಂತಾಗಿದೆ ಅನ್ನುವ ರೀತಿಯಲ್ಲಿ ನೀವು ಫೀಲ್ ಮಾಡ್ತಿದ್ದೀರಿ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಕನ್ಫ್ಯೂಷನ್ ಕೂಡ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ ಕೂಡ ಒಳಗಾಗಿದ್ದೀರಿ ಅಂತ ಹೇಳಿ ತೋರಿಸ್ಬೋದು. ಹಾಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಈಗ ಏನು ನೀವು ಮಾನಸಿಕವಾಗಿ ನೊಂದಿದ್ದೀರಲ್ವಾ, ನಿಮ್ಮ ಲೈಫಲ್ಲಿ ಏನಿದೆ, ನಿಮಗೆ ಸಮಾಧಾನ ಮಾಡುವಂತಹ ವ್ಯಕ್ತಿ ಎದುರಾಗ್ತಾರೆ ಅಂತ ಹೇಳ್ಬೋದು. ಅದು ನಿಮ್ಮ ತಂದೆ ತಾಯಿ ಆಗಿರಬಹುದು, ಗುರು ಹಿರಿಯರು ಆಗಿರಬಹುದು. ಇಲ್ಲಿ ರಾಯರ್ನ ನೀವು ತುಂಬ ಯಾರು ನಂಬಿದಿರಿ, ತುಂಬ ಯಾರು ರಾಯರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ರಾಯರ್ನ ಬಿಗಿಯಾಗಿ ರಾಯರ ಪಾದ ಗಟ್ಟಿಯಾಗಿ ಹಿಡಿದಿದ್ದೀರಲ್ಲ, ಅಂಥವ್ರಿಗೆ ನಾನು ಏನು ಸುದ್ದಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರು ನಿಮಗೆ ಅವರು ಕಣ್ಣು ಒರೆಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಬಟ್ ರಾಯರು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ವ್ಯಕ್ತಿ, ಅದು ಯಾರಾದರೂ ಆಗಿರ್ಬೋದು, ತಂದೆ ತಾಯಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಲವರ್ ಪ್ರೇಮಿ ಯಾರಾದರೂ ಆಗಿರ್ಬೋದ್ರಿ, ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಕಣ್ಣೊರೆಸುವಂಥವ್ರು ಬರ್ತಾರೆ ಅಂತ ಹೇಳ್ಬೋದು. ನಿಮಗೆ ಮನಸ್ಸಿಗೆ ಸಮಾಧಾನ ಮಾಡುವಂಥವ್ರು ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ಪಡ್ತಿರುವಂತಹ ನೋವು ಕಷ್ಟ ಏನಿದೆ, ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಏನೇ ಕಷ್ಟ ಆಗಿರ್ಬೋದ್ರಿ, ಇದೊಂದು ಟಾಸ್ಕ್ ಅಂತ ಹೇಳ್ಬೋದು. ನಿಮ್ಮ ಋಣದಲ್ಲಿ ಇಲ್ಲದೆ ಇರೋದನ್ನ ನೀವು ತಗೊಂಡ್ರಿ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಕರ್ಮ ಏನಿತ್ತು ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಪ್ರವೇಶ ಆದ್ರು, ಅದು ಕೂಡ ಕಟ್ ಆಫ್ ಆಗಿದೆ, ಅಂದ್ರೆ ಮುಗ್ದೋಗಿದೆ, ಆ ಋಣ ಇಲ್ಲ ಅಂತ ಹೇಳಿ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ, ಅದು ಸಂಬಂಧಗಳು ಕೂಡ ದೂರ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಲೈಫಲ್ಲಿ ಯಾರೇ ಇವತ್ತಿನ ದಿನ ಬಿಟ್ಟು ಹೋಗಿರ್ಲಿ, ಯಾರೇ ನಿಮ್ಮ ಕೆಲಸ ಮಾಡುವ ವರ್ಕರ್ಸ್ ಆಗಿರಬಹುದು, ಅಥವಾ ನಿಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದ ಫ್ರೆಂಡ್ಶಿಪ್ ಆಗಿರಬಹುದು, ಯಾರೇ ಇರಬಹುದು, ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಋಣ ಲಾಸ್ಟ್ ಜನ್ಮದ ಒಂದು ಕರ್ಮ ಈ ಜನ್ಮದ ತನಕ ಬಂದು ಅದು ದೂರ ಆಗಿದೆ, ಅಷ್ಟೇ ಇದ್ದಿದ್ದು ನಂಟು ಅಂತ ಹೇಳಿ ತೋರಿಸ್ತಾ ಇದೆ. ಅದು ಯಾರಾದ್ರೂ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದ್ಸಲ ನೀವು ನೋಡ್ಕೊಳ್ಳಿ, ಅದು ಯಾರಾದ್ರೂ ಆಗಿರಬಹುದು. ಹಾಗೆ
ನೀವು ದಯವಿಟ್ಟು ಒಂದು ದಿನ ತುಂಬಾ ಚೆನ್ನಾಗಿರ್ತೀರಿ, ಇನ್ನೊಂದು ದಿನ ಚೆನ್ನಾಗಿರೋದಿಲ್ಲ, ಇನ್ನೊಂದು ದಿನ ಮನಸ್ಸಿಗೆ 10 ನಿಮಿಷಕ್ಕೂ ತುಂಬಾನೇ ತಳಮಳ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ನೀವೇನು ರಾಯರ್ನ ನಂಬಿದಿರಿ, ಹೋಪ್ನ ಕಳ್ಕೊಳ್ಬೇಡಿ. ನೀವೇನಿದೆ ನಿಮ್ಮ ಲೈಫ್ನ ಮುಂದುವರ್ಸ್ಕೊಂಡು ಹೋಗಿ. ಇದೇ ರೀತಿ ಒಂದು ಪಾಸಿಟಿವ್ ಥಿಂಕ್ ಮಾಡ್ತಾ ಹೋಗಿ ಅಂತ ಹೇಳ್ಬೋದು. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಈಗಾಗಲೇ ತುಂಬಾನೇ ಚೆನ್ನಾಗಿ ಗೊತ್ತಿದೆ ನಿಮ್ಮ ಜೀವನದಲ್ಲಿ ನಾನು ಯಾವ ರೀತಿ ಇರಬೇಕು, ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ನನ್ನ ಲೈಫ್ನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾರು ಯಾವ ರೀತಿ ಇದ್ದಾರೆ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಈಗಾಗಲೇ ತೋರಿಸೋದಕ್ಕೆ ಶುರುವಾಗಿದೆ. ಹಾಗೆ ನೀವು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರುವಾಗಿದೆ ಅಂತ ಹೇಳ್ಬಹುದು. ನೀವು ಇನ್ನು ಮುಂದಿನ ಜೀವನದಲ್ಲಿ ಒಂದಷ್ಟು ನಿಜ ಬಣ್ಣದ ಮುಖಗಳನ್ನ ನೀವು ಕಾಣ್ಕೊಳ್ತೀರಿ. ಯಾರೆಲ್ಲ ರಾಯರ್ನ ಬಿಗಿಯಾಗಿ ಅವರ ಪಾದನ ಹಿಡಿದಿದ್ದೀರಲ್ವಾ, ಸೊ ಅವ್ರಿಗೆ ಗೊತ್ತಾಗಿದೆ, ಅವ್ರ ಲೈಫಲ್ಲಿ ಯಾರು ನನ್ನನ್ನ ಒಳತಿಗೆ ತಗೊಂಡು ಹೋಗೋರು, ಯಾರು ನನ್ನನ್ನ ಕೆಡಕು ಬಯಸೋರು ಅನ್ನುವ ದಾರಿಯಲ್ಲಿ ರಾಯರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಬ್ಲೈಂಡ್ಲಿ ನೀವು ನಂಬಿದಿರಿ, ಯಾವುದೋ ಒಂದು ಆಗಬೇಕು ಅನ್ನೋದನ್ನ ರಾಯರ ಪಾದದ ಹತ್ರ ಇಟ್ಟಿದ್ದೀರಿ. ಯಾಕಿನ್ನೂ ಆಗ್ತಿಲ್ಲ. ಖಂಡಿತವಾಗ್ಲೂ ಇಂಥವ್ರನ್ನ ನಿಮ್ಮ ಲೈಫಿಂದ ಒಂದೊಂದಾಗೆ ತೆಗಿತಾರೆ. ಇನ್ನೊಂದು ನಿಮ್ಮ ಲೈಫಲ್ಲಿ ಯಾವ್ದು ನಿಮ್ಮ ಡೆಸ್ಟಿನಿಯಲ್ಲಿ ಇಲ್ಲ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನರ ಲೈಫಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತಾ ಇರಬಹುದು ಅಥವಾ ವ್ಯವಹಾರ ಮಾಡ್ತಾ ಇರಬಹುದು, ಏನೇ ಇರಬಹುದು, ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಅಬ್ಸ್ಟಿಕಲ್ಸ್ ಜಾಸ್ತಿ ನೋಡ್ತಾ ಇದ್ದೀನಿ, ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಿಕಲ್ಸ್ ನೋಡ್ತಾ ಇದ್ದೀನಿ. ಹಾಗೆ ಕೆಲವರ ಫ್ಯಾಮಿಲಿಗಳಲ್ಲಿ ವಯಸ್ಸಾದಂತಹ ಹಿರಿಯರು ಕೂಡ ಇದ್ದಾರೆ ಅಂತಲೂ ನಾನು ಹೇಳಬಲ್ಲೆ. ಹಾಗೆ ಅವ್ರಿಗೆ ಹಾಸ್ಪಿಟಲಿಗೆ ತೋರಿಸೋದಕ್ಕೂ ಕೂಡ ನಿಮಗೆ ಅಭಾವ ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಎಲ್ಲ ಇದೆ. ದಯವಿಟ್ಟು ಇಲ್ಲಿ ಯಾರು ನೋಡ್ತಾ ಇದ್ದೀರಿ, ನಾನು ರಾಯರ್ನ ತುಂಬಾ ನಂಬಿದ್ದೀನಿ, ಯಾಕೆ ನಮ್ಮ ಮನೇಲಿ ಈ ಥರ ಆರೋಗ್ಯದ ಸಮಸ್ಯೆ, ಯಾಕೆ ಇದೆಲ್ಲ ಹೇಳಿದೆ ಅಲ್ವಾ, ಯಾವ್ದು ನಮ್ಮ ಕರ್ಮದಲ್ಲಿ ನಡಿಬೇಕೋ ರಾಯರು ಬೇಗ ಪೇಜ್ ಟರ್ನ್ ಮಾಡ್ತಾ ಇದ್ದಾರೆ ನಮ್ಮ ಲೈಫಲ್ಲಿ ಅಂತೇಳಿ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸಾಕಪ್ಪ ಅನ್ನುವ ಫೀಲ್ ನಿಮ್ಗೆ ಆಗೋಗಿದೆ. ಲೈಫಲ್ಲಿ ಏನೋ ಇಲ್ಲ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಶುರು ಆಗಿದೆ. ಹೊಸ ಬೆಳಕೊಂದು ನಿಮ್ಮ ಜೀವನದಲ್ಲಿ ಕಾದು ಕೂತಿದೆ. ಇಲ್ಲಿಗೆ ಎಂಡ್ ಆಯ್ತು ಅಂತ ದಯವಿಟ್ಟು ನೀವು ಯಾರು ಕೂಡ ಹೋಪ್ನ ಕಳ್ಕೊಂಡು ಜೀವನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಮತ್ತೊಂದು ತಿರುವು ನಿಮ್ಮ ಜೀವನದಲ್ಲಿ ಬರುವಂತದ್ದಿದೆ ಅಂತ ಹೇಳಬಹುದು. ಸೊ ಹಾಗೆ ರಾಯರ ಸಂದೇಶ ಏನಾಗಿದೆ, ನಿಮ್ಮ ಜೀವನದಲ್ಲಿ ಬರುವಂತದ್ದಿದೆ, ರಾಯರಿಂದ ಬಂದಿರುವಂತಹ ಸಂದೇಶ ಏನಾಗಿದೆ ಅಂತ ನೋಡೋಣ. ಓಕೆ, ಕಂಪ್ಯಾರಿಸನ್ ಬರ್ತಿದೆ, ಕಂಪ್ಲೀಷನ್ ಬರ್ತಾ ಇದೆ. ಕಂಪ್ಯಾರಿಸನ್, ಎದುರುಗಡೆ ಇರೋರು ಯಾರೋ ಒಬ್ರು ಏಳಿಗೆ ಆಗೋದ್ರು, ಯಾರೋ ಒಬ್ರು ಇದಾದ್ರು, ದಯವಿಟ್ಟು ನೀನು ಕಂಪೇರ್ ಮಾಡಬೇಡ. ಇದು ಬಲವಾಗಿದೆ, ಮರ ದೊಡ್ಡದಾಗಿದೆ, ಬಲವಾಗಿದೆ. ಇಲ್ಲಿ ಬಿದಿರು ಮರ ಇದೆ. ಯೋಚನೆ ಮಾಡಿ, ಬಿದಿರಿಗೆ ಯಾವತ್ತೂ ಅದರ ತಾಕತ್ ಎಲ್ಲೂ ಬಿಟ್ಕೊಡಲ್ಲ. ಓಕೆ, ಬಿದಿರಿಗೆ ಯಾವತ್ತೂ ಅದ್ರ ತಾಕತ್ ಹೋಗಲ್ಲ. ಬಿದಿರು ಆಡುವ ಮಕ್ಕಳು ತೊಟ್ಲಿಂದ ಹಿಡಿದು ಕೈಗೆ ಬೀಸ್ತೀವಲ್ಲ ಮರ, ಅಲ್ಲಿವರೆಗೂ ಕೂಡ ಅದು ಸಪೋರ್ಟಿವ್ ಆಗಿ ನಮ್ಮ ಜೊತೆ ನಿಂತಿರುತ್ತೆ. ಯಾವುದೋ ದೊಡ್ಡ ಬಲವಾದ ಮರ ನೋಡ್ಬಿಟ್ಟು ನಾನು ಯಾಕೆ ಇನ್ನೂ ಆಗಿಲ್ಲ ಅಂತ ಅನ್ಕೊಂಡ್ರೆ ಅದನ್ನ ದಡ್ಡತನ ಅಂತ ಹೇಳಿ ರಾಯರಿಂದ ಬರ್ತಿರುವಂತಹ ಸಂದೇಶ ಆಗಿದೆ. ಕಂಪ್ಲೀಷನ್ ಬರ್ತಾ ಇದೆ. ಇಲ್ಲಿ ನಿನ್ನ ಜೀವನದಲ್ಲಿ ಎಲ್ಲಾನು ನೀನು ನೋಡಿದೀಯಾ, ಎಲ್ಲಾ ನೋವುಗಳನ್ನು ಅನುಭವಿಸಿದ್ಯಾ, ಕೊನೆ ಹಂತದಲ್ಲಿ ಇದೆಯಾ. ಆ ಕಂಪ್ಲೀಷನ್ ಆಗುವಂತಹ ಕೊನೆ ಮೂಮೆಂಟ್ಗೆ ದಯವಿಟ್ಟು ಹೋಪ್ ಕಳ್ಕೊಳ್ಬೇಡ. ಇಲ್ಲಿ ಬಂದಿರೋ ಇಷ್ಟು ಕಾರ್ಡ್ಸ್ಗಳು ಅಷ್ಟಕ್ಕೆ ಸಪೋರ್ಟಿವ್ ಆಗಿ ರಾಯರ ಸಂದೇಶ ತೆಗೆದಿರೋದು ಕೂಡ ನಾನು ಅದೇ ರೀತಿ ಇದೆ. ದಯವಿಟ್ಟು ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಬೇಡಿ. ನಿಮ್ಗೆ ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಏನೇನು ಇರಬೇಕು ಅದೆಲ್ಲ ಇದೆ. ಹಾಗೆ ಜೀವನದಲ್ಲಿ ಯಾವ್ಯಾವ ವಿಧವಾಗಿ ನೋವುಗಳನ್ನ ಅನುಭವಿಸಬೇಕು ಅದು ನೀವು ಅನುಭವಿಸಿದ್ದೀರಾ ಅಂತ ಹೇಳಿದ್ರೆ ರಾಯರನ್ನ ನೀವು ನಂಬಿರೋದಕ್ಕೆ. ಯಾಕೆ ಗೊತ್ತಾ, ಅದನ್ನ ಏನಾದ್ರೂ ಅವರು ಕಷ್ಟ ಕಳೆದು ನಿಮ್ಮನ್ನ ಮುಂದಕ್ಕೆ ಕಳಿಸಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ನಿಮ್ಮ ಲೈಫೇ ಚೇಂಜ್ ಅಂತ. ಬಟ್ ಅವ್ರು ಕೊಡೋ ಟಾಸ್ಕ್ಗಳು, ನಿಮ್ಮಲ್ಲಿರೋ ದೋಷಗಳು ಎಲ್ಲಾನು ಕೂಡ ರಾಯರು ತೆಗಿತಾ ಬರ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ. ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ರಾಯರ ಸಂದೇಶ ಏನಾಗಿದೆ ಇಂದು ನಿಮ್ಗೋಸ್ಕರ, ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರದಲ್ಲಿ ರಾಯರು ನಿಮ್ಗೆ ಒಂದಷ್ಟು ಹಿಂಟ್ಗಳನ್ನ ಕೊಡ್ತಾ ಇದ್ದಾರೆ, ಯಾವ ವಿಚಾರದಲ್ಲಿ ನಿಮ್ಗೆ ಬದಲಾವಣೆ ಇದೆ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ಅನ್ನೋದು
ಇವತ್ತು ರಾಯರ ಸಂದೇಶದಲ್ಲಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ಕಾರ್ಡಲ್ಲಿ ಎಷ್ಟೆಲ್ಲ ಗೊತ್ತಾಗತ್ತಾ ಅಂತ ನೀವೇನಾದರೂ ಅನ್ಕೊಳ್ತಾ ಇದ್ರೆ ಇದೊಂದು ಡೆವೋನೇಷನಲ್ ಟೂಲ್ ಅಂತಾನೆ ಹೇಳ್ಬೋದು. ಭಗವಂತನಿಗೂ ನಮಗೂ ಕೂಡ ಸೇಮ್ ಕಾರ್ಡ್ ಲಾಸ್ಟಲ್ಲಿ ಕೂಡ ಇದೇ 4ನೇ ಕಾರ್ಡ್ನಲ್ಲಿ ಬಂದಿತ್ತು, ಜಡ್ಜ್ಮೆಂಟ್ ಕಾರ್ಡ್, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಓಕೆ, ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಸದ್ಯಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಸಮಸ್ಯೆ ಒಂದು ನಡೆದಿದೆ ಅಂತ ನಾನು ಹೇಳ್ಬೋದು. ಈ 2 ತಿಂಗಳಿಂದ ಇಲ್ಲಿಗೆ ಯಾವುದೋ ಒಂದು ಮನಸ್ಸಿಗೆ ನೋವಾಗುವಂತಹ ವಿಚಾರಗಳು ತುಂಬಾನೇ ನಡೀತಾ ಇದೆ. ಹಾಗೆ ನಂಬಿದಂತಹ ವ್ಯಕ್ತಿನೇ ಸಡನ್ ಚೇಂಜ್ ಆಗಿದ್ದಂಥದ್ದು, ಅಥವಾ 3ನೇ ವ್ಯಕ್ತಿಗಳು ಏನಿದ್ದಾರೆ ನಿಮ್ಮ ಜೀವನದಲ್ಲಿ, 3ನೇ ವ್ಯಕ್ತಿಗಳು ತುಂಬ ಹಿತವಾಗಿದ್ರೂ ಕೂಡ ಅವರಿಂದ ತುಂಬ ನಿಮ್ಮ ಮನಸ್ಸಿಗೆ ನೋವುಂಟುವಾಗುವಂತಹ ವಿಚಾರಗಳು ನಡೆದಿದೆ. ಈ 2 ತಿಂಗಳಿಂದ ಈಚೆಗೆ ತುಂಬಾನೇ ಮಾನಸಿಕವಾಗಿ ನೋವುಂಟಾಗಿದೆ ನಿಮಗೆ ಅಂತ ಹೇಳ್ಬೋದು. ಹಾಗೆ ಮನಸ್ಸು ಕೂಡ ತುಂಬಾನೇ ಚಂಚಲತೆಯಿಂದ ಕೂಡಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಹಣ ಇದ್ದಾಗ ಸಾಕಷ್ಟು ಜನಗಳು ಏನ್ ಮಾಡ್ತಾ ಇದ್ರಿ, ದುಡುಕಿ ಖರ್ಚು ಮಾಡುವಂಥದ್ದಾಗಿರಬಹುದು, ದುಡುಕಿ ಎಲ್ಲರೂ ನಮ್ಮವರೇ ಅನ್ನುವ ರೀತಿಯಲ್ಲಿ ನೀವು ಕಳ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇನ್ನು ಕೆಲವರು ಲೈಫಲ್ಲಿ ನೀವು ದಯವಿಟ್ಟು ನೀವೇನೇ ಮಾಡ್ಬೋದು, ನೀವೇನೇ ಒಳ್ಳೆ ಕೆಲಸಗಳು ಮಾಡಿರ್ಬೋದು, ನೀವೇನೇ ಮಾಡಿರ್ಬೋದು, ಬಟ್ ಆದರೆ ನೀವು ಒಂದಷ್ಟು ದಾನ ಧರ್ಮಗಳನ್ನ ಮಾಡಬೇಕು ಅನ್ನೋದು ಕೂಡ ರಾಯರಿಂದ ಬರ್ತಿರುವಂತಹ ವಿಚಾರ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವ್ರ ಲೈಫಲ್ಲಿ ದಾನ ಧರ್ಮಗಳನ್ನ ನೀವು ಮಾಡೇ ಇರಲ್ಲ. ಕೆಲವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ದಾನ ಧರ್ಮ ಅಂದ್ರೆ ಏನು ಮೇಡಮ್, ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ, ಮನೆಗೆ ಬಂದವ್ರಿಗೆ ಊಟ ಹಾಕ್ತೀವಿ, ಅದೆಲ್ಲ. ದಯವಿಟ್ಟು ಅನ್ನದಾನ, ಅನ್ನ ಸಂತರ್ಪಣೆ ಮಾಡಿಸುವಂಥದ್ದು, ಅಥವಾ ಅನ್ನ ಸಂತರ್ಪಣೆ ಮಾಡುವಂಥ ಜಾಗದಲ್ಲಿ ನಿಮ್ಮ ಕೈಲಾದಷ್ಟು ಹಣಗಳನ್ನ ಕೊಡುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ಕೊಂಡು ಬರ್ಬೇಕಾಗತ್ತೆ. ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಕರ್ಮ ಏನಿದೆಯಲ್ವಾ, ನೀವೀಗ ಯಾವುದೇ ನೋವಲ್ಲಿ ಅನುಭವಿಸ್ತಾ ಇರ್ಬೋದು, ಏನೇ ನೋವು ಆಗಿರಬಹುದು, ಈಗ ಆ ಕರ್ಮ ಕಳಿಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ನಮ್ಗೆ ಏನೋ ಒಂದು ದೋಷಗಳಿರತ್ತೆ, ಏನೋ ಒಂದು ವಿಚಾರಗಳಿರುತ್ತೆ. ಹಾಗಾಗಿ ನಮ್ಗೆ ಈ ರೀತಿ ಮನಸ್ಸಿಗೆ ನೋವು ಮಾಡುವಂತಹ ವ್ಯಕ್ತಿಗಳು ಬರ್ತಾರೆ. ನಮ್ಮ ಮನಸ್ಸು ಕೂಡ ಚಂಚಲತೆ ಆಗ್ತಾ ಇರತ್ತೆ, ಏನೋ ಒಂದು ಮಾಡಬೇಕು. ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ತಳಮಳ ಉಂಟಾಗುತ್ತೋ ಬಿಟ್ರೆ ಮತ್ತೆ ಇಲ್ಲಿ ಬೇರೆ ಏನೂ ಇರಲ್ಲ. ನಾವೇನೋ ಒಂದು ಮಾಡ್ಬೇಕಾಗಿರುತ್ತೆ, ನಮ್ಮ ಲೈಫಲ್ಲಿ ಏನೋ ಒಂದು ನಡೀತಾ ಇರುತ್ತೆ, ಅದು ನಮ್ಗೆ ಅರ್ಥ ಆಗದಿದ್ದಾಗ ಏನಾಗುತ್ತೆ, ಮೈಂಡ್ ಆ ಕಡೆ ಈ ಕಡೆ ಕನ್ಫ್ಯೂಷನ್ಗೊಳಗಾಗುವಂಥದ್ದು, ಚಂಚಲ ಮನಸ್ಸಾಗುವಂಥದ್ದು, ಈ ರೀತಿ ಆಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಒಂದು ಸಲ ಚೆಕ್ ಮಾಡಿ ನೋಡಿ. ನೀವು ಅನ್ನ ಸಂತರ್ಪಣೆ ಮಾಡಿಸಿದ್ದೀರಾ, ಅಥವಾ ಅನ್ನದಾನ ಮಾಡಿದ್ದೀರಾ, ಬಡವ್ರಿಗೆ ಹೋಗಿ ಅನ್ನ ಕೊಡುವಂಥದ್ದು ಮಾಡಿರಾ, ನೀವು ದಾನ ಮಾಡಲೇಬೇಕು. ಅಟ್ಲೀಸ್ಟ್ ಪ್ರಾಣಿಗಳಿಗಾದ್ರೂ, ಹಸುಗಳಿಗಾದ್ರೂ ಬೆಲ್ಲ ಇಡುವಂಥದ್ದು, ಹಕ್ಕಿ ಬೆಲ್ಲ ಇಡುವಂಥದ್ದು, ಇದನ್ನೆಲ್ಲ ಮಾಡ್ಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನೀವೀಗ ಯಾವ ಸಮಸ್ಯೆಯಲ್ಲಿ, ಯಾವ ನೋವಲ್ಲಿ ಕುತ್ಕೊಂಡಿದ್ದೀರಿ, ಯಾವ ನೋವಲ್ಲಿ ದುಃಖಭರಿತವಾಗಿ ನೀವು ಕೂತಿದ್ದೀರಿ, ಆ ನೋವು ಸಮಸ್ಯೆಯಿಂದ ನೀವು ಪಾರಾಗಿ ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಹಾಗೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ಗೆ ಏನಾಗಿದೆ, ಏನಾಗ್ತಾ ಇದೆ, ನಾನು ಏನ್ ಮಾಡ್ಕೊಳ್ಬೇಕು, ನನ್ನ ಡೇಟ್ ಆಫ್ ಬರ್ತ್ ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ, ನನ್ನ ಜಾತಕ ಸರಿ ಇದ್ರು ಇಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ಅಲ್ಲಿನ್ನೇನೋ ನೋಡೋದು, ಅಲ್ಲಿನ್ನೇನೋ ಇದು ಮಾಡ್ಕೊಳ್ಳೋದು, ಇದೆಲ್ಲ ನನಗೆ ಆಗುತ್ತಾ ಅನ್ನುವ ವಿಪರೀತ, ಅದಾಗದೆ ಇದ್ರೂ ಕೂಡ ನೀವೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಡೋದು. ಹಿಂಗಾಗ್ಬಿಡುತ್ತಾ, ಅಲ್ಲಿ ಬಿದ್ದ್ಬಿಡ್ತೀನಾ, ಅಲ್ಲಿ ಹೋಗ್ಬಿಡ್ತೀನಾ, ಇದು ನಾಳೆ ಹಿಂಗಾಗ್ಬಿಡುತ್ತಾ, ಅತಿರೇಕವಾಗಿ ಥಿಂಕ್ ಮಾಡೋದು. ಇದೆಲ್ಲ ಯಾಕೆ ಆಗ್ತಾ ಇದೆ, ಹಳೆ ಜನ್ಮದ ಕರ್ಮ 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 ಅಂತ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಾಗ ನನಗೆ ಇದೇ ತೋರಿಸ್ಕೊಡುತ್ತೆ ಇಲ್ಲಿ. ಓಕೆ, ಹಳೆ ಜನ್ಮದ ನಿಮ್ಮ ಏನಿದೆ ನೋವಿದೆ ಅದನ್ನ ಇಲ್ಲಿ ತೀರಿಸ್ತಾ ಇದ್ದೀರಿ. ಸೊ ಇದು ಬೇಗ ಮುಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನೀವು ಒಂದಷ್ಟು ದಾನ ಧರ್ಮಗಳನ್ನ ಮಾಡ್ಬೇಕು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣನ ನೀವು ಈ 3 ತಿಂಗಳಲ್ಲಿ ಒಂದಷ್ಟು ಹಣನ ನೀವು ನೋಡಬಹುದು. ಹಣದ ವಿಚಾರವಾಗಿ ಏನಾದರೂ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವೇನಾದ್ರೆ ಇದ್ರೆ ಆ ಹಣನ ನೀವು ಒಂದಷ್ಟು ನೋಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಸಮಯ ಏನಿದೆ ಒಂದಷ್ಟು ಗ್ರಹಣದಂತಿದೆ. ಹಾಗೆಯೇ ನಿಮ್ಮ ಲೈಫಲ್ಲಿ ನಿಮ್ಮಲ್ಲೇ ತಂದಿಡುವಂತ ಅವರು ಬರ್ತಾರೆ. ನಿಮ್ಮ ಬಾಯಿ ಕೂಡ ತುಂಬಾ ಹರಿಬಿಡಬೇಡಿ. ನಿಮ್ಮ ಏನೇ ಸತ್ಯಗಳಿರಲಿ, ಯಾವುದೇ ವಿಚಾರಗಳಿರಲಿ, ಅದನ್ನ ದಯವಿಟ್ಟು ನೀವು ಹೇಳ್ಕೊಳ್ದಿರ ಒಂದಷ್ಟು ಕಂಟ್ರೋಲಲ್ಲಿ ನೀವು ತಗೊಳ್ಬೇಕಾಗತ್ತೆ. ಹಾಗೆ ಇದೊಂದು ಗ್ರಹಣದ ಸಮಯ ಆಗಿರೋದ್ರಿಂದ ಇದಕ್ಕಿದ್ದಂತೆ ನಿಮ್ಮ ಮೇಲೆ ಯಾರೋ ಏನಾದ್ರು ದೂರ ಮಾಡುವಂಥದ್ದು, ಅಥವಾ ಇದಕ್ಕಿದ್ದಂಗೆ ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಮ ಮೇಲೆ ಏನಾದರೂ ತಪ್ಪು ಹೊರಿಸುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥ ಸಾಧ್ಯತೆ ಇದೆ. ದಯವಿಟ್ಟು ಇಂಥದ್ದೇನಾದರೂ ಇತ್ತು ಅಂತ ಹೇಳಿದ್ರೆ
ನೀವು ಇದನ್ನ ರಿಮೂವ್ ಅಂದ್ರೆ ನೀವು ಈ ಸಮಯ ಏನಿದೆ 2 ರಿಂದ 3 ತಿಂಗಳ ಕಾಲ ಮೌನವಾಗಿ ಇರೋದೇ ಉತ್ತಮ. ಯಾರೇನೇ ಟ್ರಿಗರ್ ಮಾಡಿದ್ರು ಕೂಡ ನೀವು ರಿಯಾಕ್ಟ್ ಮಾಡಬೇಡಿ. ಇದನ್ನ ನಾನು ಕಡ್ಡಾಯವಾಗಿ ಹೇಳ್ತೀನಿ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ, ಇದೊಂದು ಮೇಜರ್ ಕಾರ್ಡ್. ನೀವು ಯಾರು ಏನೇ ಹೇಳಿದ್ರು ಕೂಡ ರಿಯಾಕ್ಟ್ ಮಾಡಬೇಡಿ. ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರು ಏನೋ ಬೈತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ನೀವು ದಯವಿಟ್ಟು ರಿಯಾಕ್ಟ್ ಮಾಡಬೇಡಿ. ರಿಯಾಕ್ಟ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ನೋವು ಶುರು ಆಗತ್ತೆ. ಹೌದಾ ಅಂತ ಹೇಳಿ ಸೈಲೆಂಟ್ ಆಗಿರಿ, ಟೈಮ್ಗೆ ಕಾಯಿರಿ. ಟೈಮ್ ಏನಿದೆ ಸರಿಯಾದ ಪಾಠ ನಿಮ್ಮ ಆ ವ್ಯಕ್ತಿಗೆ ತಿಳಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹಳೆಯ ಸಂಬಂಧ ಆಗಿರ್ಬೋದು, ಅಥವಾ ನಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬಹುದು, ರಿಲೇಟಿವ್ಸ್ ಇಂದ ದೂರಗಳಾಗಿರ್ಬೋದು, ಈ ರೀತಿ ಹಿಂದೆ ನಡೆದು ಗಲಾಟೆಯಿಂದ ಯಾರು ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮನ್ನ ನೆನಪು ಮಾಡ್ಕೊಳ್ಳುವ ಸಾಧ್ಯತೆ ಇದೆ, ಮತ್ತೆ ಮಾತಾಡುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ ಯಾರಾದ್ರೂ ಆಗಿರ್ಲಿ, ಆ ವ್ಯಕ್ತಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ಳುವಂಥದ್ದು, ನೀವು ಮಾಡಿದ ಜೋಕ್ಗಳಾಗಿರ್ಬೋದು, ನಿಮ್ಮ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು, ದಿನಗಳಾಗಿರ್ಬೋದು, ಅದನ್ನೆಲ್ಲ ಮೆಲುಕು ಹಾಕುವಂಥದ್ದು. ಮತ್ತೆ ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೆ ಆ ವ್ಯಕ್ತಿಯನ್ನ ಮತ್ತೆ ಭೇಟಿ ಆಗುವಂಥದ್ದು, ಮತ್ತೆ ರೀಕನೆಕ್ಟ್ ಆಗುವಂಥದ್ದು, ಮತ್ತೆ ಆ ವ್ಯಕ್ತಿ ಒಟ್ಟಿಗೆ ಚೆನ್ನಾಗಿರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಅದನ್ನ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ದಯವಿಟ್ಟು ಯಾವುದೋ ಒಂದು ಚಿಕ್ಕ ಭಯ ನಿಮ್ಮ ಕೈಯಲ್ಲಿ, ಯಾವುದೋ ಒಂದು ಹಳೆ ಇನ್ಸಿಡೆಂಟ್ನ ನೆನೆಸ್ಕೊಂಡ್ಬಿಡೋದು, ಇದಾಗತ್ತೋ ಇಲ್ವೋ ಅಂತ ಹೇಳಿ ಭಯ ಪಟ್ಕೊಳ್ಳೋದು, ದಯವಿಟ್ಟು ಈ ರೀತಿ ಮಾಡಬೇಡಿ. ನೀವು ಅನ್ಕೊಂಡಿರೋ ಕೆಲಸನ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು ಧೈರ್ಯವಾಗಿ ಮುಂದೋಗಿ, ಆಗತ್ತೆ ಆ ಕೆಲಸ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಒಂದಷ್ಟು ದಿನಗಳ ಕಾಲ, 1-2 ರಿಂದ 3 ತಿಂಗಳ ಕಾಲ ನೀವು ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು, ರಾಯರ ಮಠಕ್ಕೆ ಹೋಗುವಂಥದ್ದು, ರಾಯರ ಪ್ರದಕ್ಷಿಣೆ ಮಾಡುವಂಥದ್ದು, ಶಾಂತ ರೀತಿಯಲ್ಲಿ 1 ಗಂಟೆಗಳ ಕಾಲ ರಾಯರ ಮಠದಲ್ಲಾಗಿರ್ಬಹುದು ಅಥವಾ ಮನೆಯಲ್ಲಾಗಿರ್ಬಹುದು ಒಂದಷ್ಟು ಮೌನವಾಗಿರೋದನ್ನ ಕಲೀರಿ. ಯಾಕೆಂದ್ರೆ ನಿಮ್ಮ ಆರ ಅಷ್ಟು ಕ್ಲೆನ್ಸ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ರಾಯರ ಸಂದೇಶ ಏನಾಗಿದೆ? ಐಸೋಲೇಷನ್ ಬರ್ತಾ ಇದೆ, ಪಾರ್ಟಿಸಿಪೇಷನ್ ಬರ್ತಾ ಇದೆ. ಇಲ್ಲಿ ಐಸೋಲೇಷನ್ ಬಂದಿರೋದ್ರಿಂದ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ನೀವು ಕಟ್ಟಾಕೊಳ್ಬೇಕು. ನಾನು ಹೇಳ್ದೆ ಅಲ್ವಾ, ನೀವು ಎಲ್ಲೂ ಮಾತಾಡುವಂಥದ್ದಾಗಿರಬಹುದು, ಎಲ್ಲೂ ನೀವು ನಿಮ್ಮ ತನನ ಹರಿಬಿಡುವಂಥದ್ದಾಗಿರಬಹುದು, ನಿಮ್ಮ ಸತ್ಯಗಳನ್ನ ಹೇಳುವಂಥದ್ದಾಗಿರಬಹುದು, ನಿಮ್ಮ ವಿಚಾರನ ನೀವೇ ಹೇಳ್ಕೊಂಡು ಅದನ್ನ ಬೇರೆಯವ್ರು ಗಾಸಿಪ್ ಮಾಡ್ಕೊಳ್ಳೋದಕ್ಕೆ ನೀವೇ ದಯವಿಟ್ಟು ದಾರಿ ಆಗಬೇಡಿ. ನಿಮ್ಮನ್ನ ನೀವು ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಮಾತನ್ನ ಒಂದಷ್ಟು ದಿನಗಳ ಕಾಲ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗಾಗಲೇ ನಿಮಗೆ ಟ್ರಿಗರ್ ಮಾಡುವಂಥವ್ರು ಕೂಡ ಬರ್ತಾರೆ, ಬಂದು ನಿಮ್ಮನ್ನ ಕೆಣಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನೀವು 1-2 ರಿಂದ 3 ತಿಂಗಳ ಕಾಲ ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಇಲ್ಲಿ ಪಾರ್ಟಿಸಿಪೇಷನ್ ಬರ್ತಾ ಇದೆ. ಹಾಗೆ ನಾನು ಹೇಳಿದ್ನಲ್ಲ, ನೀವು ಒಳ್ಳೆ ಪೂಜೆ ಪುನಸ್ಕಾರಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಧ್ಯಾನ ಜಪಕ್ಕೆ ಅಂತ ಹೇಳಿ ಇದು ಮಾಡ್ಕೊಳ್ಳಿ, ಮೆಡಿಟೇಷನ್ಗೆ ಅಂತ ಹೋಗಿ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಯಾವುದೋ ಒಂದು ಒಳ್ಳೆಯ ಕಾರ್ಯಗಳಿಗೆ ಹೋಗ್ತೀರಿ ಅನ್ನೋದು ಕೂಡ ಹೇಳ್ಬೋದು. ಇಲ್ಲಿ ಪಾರ್ಟಿಸಿಪೇಷನ್ ಬಂದಿರೋದ್ರಿಂದ ಯಾವುದೋ ಊರುಗಳಿಗೆ ನೀವು ಹೋಗ್ಬೋದು, ಯಾವುದೋ ಒಂದು ಮದುವೆ ಸಮಾರಂಭಗಳಿಗೆ ಅಟೆಂಡ್ ಆಗುವಂಥದ್ದು, ಗುರುಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಯಾವುದೋ ಒಂದು ಪಾರ್ಟಿಸಿಪೇಷನ್ ನೀವು ಅಟೆಂಡ್ ಆಗ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ರಾಯರ ಸಂದೇಶ 3ನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರಿಗೆ ರಾಯರ ಸಂದೇಶ ಏನಾಗಿದೆ ನೋಡೋಣ. ಓಕೆ, ಅವ್ರಿಗೆ ರಾಯರ ಸಂದೇಶ ಏನಾಗಿದೆ ನೋಡೋಣ. ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ? ರಾಯರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ರಾಯರಿಂದ ಏನು ಸಂದೇಶ ಬಂದಿದೆ? ನಿಮ್ಮ ಎನರ್ಜಿ ಹೇಗಿದೆ? ಏನು ನಡೀತಾ ಇದೆ ನಿಮ್ಮ ಲೈಫ್ನಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಸ್ವಾರ್ಡ್ಸ್, 10 ಆಫ್ ಸ್ವಾರ್ಡ್ಸ್. ಓಕೆ ಓಕೆ, ಇಲ್ಲಿ ಕೆಲವರ ಲೈಫ್ನಲ್ಲಿ ಯಾವುದೋ ಒಂದು ಮದುವೆ ವಿಚಾರಕ್ಕೆ ಏನಾದರೂ ನೀವು ನೋಡ್ತಾ ಇದ್ರೆ, ಹೊಸ ಒಳ್ಳೆಯ ಬಾಳ ಸಂಗಾತಿಗೆ ಏನಾದರೂ ನೀವು ನೋಡ್ತಾ ಇದ್ರೆ, ಅದು ಕೂಡ ಈ ವರ್ಷದೊಳಗೆ, ಅಂದರೆ ಈ 4 ತಿಂಗಳ ಒಳಗಡೆನೆ ಮದುವೆ ವಿಚಾರಕ್ಕೆ ಪ್ರಪೋಸಲ್ ಬರುವಂಥದ್ದು, ಒಂದು ಒಳ್ಳೆಯ ಪ್ರೊಫೈಲ್ ಬರುವಂಥದ್ದು ಆಗುತ್ತೆ ಅಂತ ಹೇಳಬಹುದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಸಾಂತ್ವನ ಹೇಳುವಂತಹ
ಒಂದು ತಾಯಿಯ ರೂಪದಲ್ಲಿರುವಂತಹ ಒಂದು ಹಿರಿಯರು ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳಬಹುದು. ಹಾಗೆ ನೀವು ಯಾವುದಾದ್ರೂ ಮನಸ್ಸಿನಲ್ಲಿ ತುಂಬಾನೇ ನೊಂದ್ಕೊಂಡಿದ್ರೆ ಆ ಸಾಂತ್ವನ ಹೇಳುವಂತಹ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಐಡಿಯಾ, ಹೊಸ ಯೋಚನೆ, ಹೊಸ ಏನೋ ಒಂದು ಪ್ರಾರಂಭ ಮಾಡಬೇಕು ಅನ್ನುವ ವಿಚಾರವಾಗಿ ನಿಮ್ಮ ಲೈಫ್ನಲ್ಲಿ ನೀವು ಒಂದು ಯೋಚನೆಗೆ ಒಳಗಾಗ್ತೀರಿ ಅಂತ ಹೇಳ್ಬೋದು. ಏನೋ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಲೈಫಲ್ಲಿ ಎಂಡ್ ಟೈಮ್ ಅಂದ್ರೆ ಎಲ್ಲಾ ತರನು ನೀವು ನೋವು ಅನುಭವಿಸೈತಿ. ಯಾರೆಲ್ಲ ರಾಯರ ಭಕ್ತರು ಇದನ್ನ ನೋಡ್ತಾ ಇದ್ರಿ, ನಿಮ್ಮ ಲೈಫಲ್ಲಿ ಏನಿದೆ, ಏನು ವಿಚಾರಗಳಿದೆ, ಎಂಡ್ ಆಗ್ತಾ ಇದೆ, ಎಂಡಿಂಗ್ ಅಲ್ಲಿದ್ದೀರಿ ನೀವು. ನಿಮ್ಮ ಜೀವನದಲ್ಲಿ ಎಷ್ಟೇ ನೋವು ಬಂದ್ರೂ ಕೂಡ, ಏನೇ ಬಂದರೂ ಕೂಡ ನೀವು ಸಹಿಸಿದಿರಿ. ಆ ನೋವನ್ನ ಬಂದರೂ ಕೂಡ ಎಲ್ಲ ರೀತಿನೂ ಮಾಡಾಯ್ತಲ್ಲ, ನೋವು ಕೊಡೋರು ಇನ್ಯಾವ ವೆರೈಟಿಯಲ್ಲಿ ಕೊಡ್ತಾರೆ, ಎಲ್ಲರೂ ಅನುಭವಿಸಾಗಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೊಸ ಅವಕಾಶ ಒಂದು, ಹೊಸ ಬದಲಾವಣೆ ಒಂದು ತುಂಬಾ ಬೇಗದಲ್ಲೇ, ತುಂಬಾ ಹತ್ರದಲ್ಲೇ ಇದೆ. ಇಲ್ಲಿ ನೈಟ್ ಬಂದಿರೋದ್ರಿಂದ ತುಂಬಾ ಹತ್ರದಲ್ಲೇ ಇದೆ, ತುಂಬಾ ಬೇಗವಾಗಿ ನಿಮ್ಮ ಜೀವನದಲ್ಲಿ ಆ ಅವಕಾಶ ತೆರೆದುಕೊಳ್ಳುತ್ತೆ ಅಂತ ನೋಡಬಹುದು. ಇಲ್ಲಿ ದಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಲೈಫಲ್ಲಿ ಸಡನ್ ಚೇಂಜ್ ಏನಾದ್ರೂ ಆಗಿರ್ಬಹುದು, ಅದು ಯಾವುದೇ ವಿಚಾರ ಆಗಿರ್ಬೋದು, ಏನು ಇಲ್ಲದೆ ಇರಬಹುದು, ಏನಾದ್ರು ಇರಬಹುದು, ಏನೇ ಆಗಿರಬಹುದು. ನನ್ನ ಲೈಫಲ್ಲಿ ಇದನ್ನ ತಗೊಳಕ್ಕಾಗಿಲ್ಲ ಅಂತ ಏನಾದ್ರು ಇರೋರು ಇದನ್ನ ರೀಡಿಂಗ್ ನ ನೋಡ್ತಾ ಇದ್ರೆ, ನನ್ನ ಲೈಫಲ್ಲಿ ಈ ತರದ್ದು ಒಂದು ಮಾಡಕ್ಕಾಗ್ಲಿಲ್ಲ ಅಂತ ಏನಾದ್ರು ಈ ರೀಡಿಂಗ್ ನೋಡ್ತಾರೆ, ಸಡನ್ ಬದಲಾವಣೆ ಇನ್ನೆರಡು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ಲುವ ವ್ಯಕ್ತಿಗಳು ಕೂಡ ಇರ್ತಾರೆ. ನಿಮ್ಮ ಕೆಲಸಗಳಲ್ಲಾಗಿರ್ಬಹುದು, ನಿಮ್ಮ ವ್ಯವಹಾರಗಳಲ್ಲಾಗಿರ್ಬಹುದು, ನಿಮ್ಮ ಜೀವನಕ್ಕೆ ಯಾವುದೋ ಒಂದು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತು ಮುಂದೋಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ರೆ ಅಂತ ತಿಳಿಸ್ತಾ ಇದೆ. ಇಲ್ಲಿ ರಾಯರ ಸಂದೇಶ ಅದೇ ಆಗಿದೆ. ಯಾಕೆಂದ್ರೆ ಈ ರೀಡಿಂಗ್ ಯಾರು ನೋಡಿದ್ರಿ ಎಲ್ಲಾ ರೀತಿಯಲ್ಲೂ ನೋವನ್ನ ಅನುಭವಿಸಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಯಾರಿಗಾದ್ರೂ ಮಾತಾಡುವಾಗ ತುಂಬಾನೇ ನಿಮ್ಮ ನಾಲ್ಗೆನ ತುಂಬಾನೇ ಹಿಡಿತದಲ್ಲಿ ಹಿಡ್ಕೊಂಡು ಮಾತಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಈಗೋ ಜಾಸ್ತಿ ಇದೆ. ಈಗೋನ ನೀವು ದಯವಿಟ್ಟು ಬಿಡಬೇಕಾಗತ್ತೆ. ಈ ಈಗೋ ಇಂದ ನಿಮಗೆ ನೀವೇ ಕಟ್ಟಾಕೊಳ್ಳುವಂತ ಸಾಧ್ಯತೆ ಇದೆ. ನೀವು ಒಂದಷ್ಟು ಏನಾಗುತ್ತೆ ಅಂತ ಹೇಳಿ ಮುಂದೋಗಿ ನೀವೇನಾದ್ರೂ ಬೇರೆಯವ್ರಿಗೆ ಮನಸ್ಸಿಗೆ ನೋವು ಮಾಡಿ ನೀವು ಸೈಲೆಂಟ್ ಆಗಿದ್ದೀನಿ ಅಂತ ಆ ಟೈಮಲ್ಲಿ ಅಧಿಕಾರ ಇರ್ಬೋದು, ಏನೇ ಇರ್ಬೋದು, ಆ ಟೈಮಲ್ಲಿ ನಿಮ್ಗೆ ಅನ್ನಿಸ್ಬೋದು. ಬಟ್ ಆದ್ರೆ ಅದರಿಂದ ನಿಮಗೆ ನೀವೇ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಒಂದಷ್ಟು ಆಟಿಟ್ಯೂಡ್ ಆಗಿರ್ಬೋದು, ಈಗೋ ಆಗಿರ್ಬೋದು, ಕೋಪ ಆಗಿರ್ಬೋದು, ತಕ್ಷಣಕ್ಕೆ ಮಾತಾಡುವಂತ ರಿಯಾಕ್ಟ್ ಆಗಿರ್ಬೋದು, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರಾಯರ ಸಂದೇಶ ನಿಮ್ಗಾಗಿ ಏನಿದೆ, ಏನು ವಿಚಾರವಾಗಿ ರಾಯರಿಂದ ನಿಮ್ಗೆ ಸುದ್ದಿ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಸಾರಿ, ಕಾರ್ಡ್ ಬಿದ್ದಿದೆ. ಸಾರಿ, ರಾಯರ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದು ನೋಡೋಣ. ಓಕೆ, ಇಲ್ಲಿ ಬಿಹೈಂಡ್ ಇಲ್ಯೂಷನ್ ಅಂತ ಬರ್ತಿದೆ, ಇನ್ನರ್ ವಾಯ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಬಿಹೈಂಡ್ ಇಲ್ಯೂಷನ್ ಬರ್ತಿದೆ, ಇನ್ನರ್ ವಾಯ್ಸ್ ಬರ್ತಾ ಇದೆ. ಅಂದ್ರೆ ನೀವು ವಿಪರೀತ ಭ್ರಮೆಗೆ ಒಳಗಾಗುವಂಥದ್ದು, ಮನಸ್ಸಿನ ಮಾತು ಕೇಳ್ಕೊಂಡೇ ನಿಮ್ಮ ಆ ಆತಂಕಕ್ಕೆ ಒಳಗಾಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದ್ರೆ ನಿಮ್ಮ ಇಲ್ಯೂಷನ್ ಏನು, ವಿಪರೀತ ಭ್ರಮೆಗೆ, ಅಂದ್ರೆ ಈ ತರ ಆಗುತ್ತೇನೋ, ಆ ತರ ಆಗುತ್ತೇನೋ, ಈ ರೀತಿ ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ತಾ ಇದ್ರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇದರಿಂದ ನೀವು ಒಂದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ನಿಮಗೆ ನೀವೇ ಭ್ರಮೆ ಮಾಡ್ಕೊಳ್ಳೋದು, ಅದು ಆಗದೆ ಇದ್ರೂ ಕೂಡ ನಿಮಗೆ ನೀವೇ ಆಗುತ್ತೇನೋ ಅನ್ನುವ ರೀತಿ ಫೀಲ್ ಮಾಡುವಂಥದ್ದು, ಈ ರೀತಿ ಎಲ್ಲ ಏನೇನು ಹುಚ್ಚಾಟಗಳು ಮನಸ್ಸಿನಲ್ಲಿ ಏನೇನೋ ಅನ್ಕೊಳ್ತೀರಿ. ಮೊನ್ನೆ ನೋಡಿದ್ರೆ ಯಾವುದೋ ಒಂದು ಕ್ಲೈಂಟ್ ನನಗೆ ಕಾಲ್ ಮಾಡುತ್ತೆ, ಅವ್ರು ಹೇಳ್ತಾರೆ ನನಗೆ, ನನ್ನ ರಾಯರಿಗೋಸ್ಕರ ಏನೋ ಒಂದು ಪಾಪ ಒಳ್ಳೆ ಯೂಟ್ಯೂಬರ್, ತುಂಬಾ ಚೆನ್ನಾಗಿ ಮಾಡ್ತಾರೆ, ರಾಯರಿಗೋಸ್ಕರ ನನ್ನ ಮಗುಗೆ ಹುಷಾರಿಲ್ಲ, ರಾಯರೇ ನೀವು ನನ್ನ ಮಗುಗೆ ಹುಷಾರಾಯ್ತು ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡದೆ ಬಿಟ್ಬಿಡ್ತೀನಿ ಅಂತ ಹೇಳಿದಾರಂತೆ. ಸುಮ್ನೆ ಇದೆಲ್ಲ ಭ್ರಮೆಗಳು. ನೀವು ಯಾಕೆ ರಾಯರನ್ನ ಈ ತರದಕ್ಕೆಲ್ಲ ಎಳಿತೀರಿ ಅಂತ ಗೊತ್ತಾಗಲ್ಲ. ನಿಮಗೆ ನೀವೇ ಇಂಟ್ಯೂಷನ್ನ ದಯವಿಟ್ಟು ಅದನ್ನ ಕಂಟ್ರೋಲಲ್ಲಿ ತಗೊಳ್ಳಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಮಾತಾಡ್ಕೊಳ್ಳುವಂಥದ್ದು, ನಿಮ್ಮ ಮನಸ್ಸಿಗೆ ತಳಮಳ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತೀರಿ, ದಯವಿಟ್ಟು ಇದನ್ನು ಕಂಟ್ರೋಲಿಗೆ ತಗೊಳ್ಳಿ ಅಂತ ಹೇಳ್ತಾ, 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.